ಹಾಯ್ ಫ್ರೆಂಡ್ಸ್, ನಾ ಸಿಮಿ ಡಿಸೈನರ್. ನಿಮಗೆ ಹಿಂದಿನ ಟಾಪಿಕ್ನಾಗ ಏನು ಹೇಳಿದ್ದೇನೆ, ಕಸ್ಟಮರ್ ನಾವು ಹೇಗೆ ಹೆಚ್ಚು ಮಾಡೋದು ಅದಕ್ಕೋಸ್ಕರ ಈಗಿನ ನಮ್ಮ ಟಾಪಿಕ್ ಏನಿದೆ ಇವತ್ತಿಂದ, ಕಸ್ಟಮರ್ ಹೇಗೆ ನಾವು ಮಾತಾಡೋದು ಅವ್ರ ಸಂಗಾಟೆ. ಯಾವಾಗೂ ಕಸ್ಟಮರ್ ಸಂಗಟ ನಾವು ವಿನಯಲ್ಲೇ ಮಾತಾಡಬೇಕು. ಮತ್ತು ನಾವು ಕಸ್ಟಮರ್ ಹೆಚ್ಚು ಮಾಡೋದಿತ್ತಂದ್ರೆ ನಾವು ವಿನಯಲ್ಲೇ ಇದ್ದು ಅಂದ್ರೆ ಕಸ್ಟಮರ್ ಬರ್ತಾರೆ. ಒಮ್ಮೊಮ್ಮೆ ಏನಾಕತಿ, ಕಸ್ಟಮರ್ ಬಂದ್ರೆ ಅವ್ರು ಶಿಟ್ಲೆ ಮಾತಾಡ್ತಾರೆ ನಮ್ಮ ಸಂಗಾಟ. ನೀವು ಲಾಸ್ಟ್ ಟೈಮ್ ಹೊಲ್ದು ಕೊಟ್ಟಿರಿ, ನೀವು ಹಂಗಾಯಿತು ಹಿಂಗಾಯಿತು ಆಗುಲ್ಲಾದ್ರೆ ಭೀ ಅವ್ರು ನಮ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಅದು ನಾವೆಲ್ಲ ವಿನಯಲ್ಲೇ ಕೇಳಬೇಕು ಅಂತ. ಅವ್ರಿಗೆ ಹೋದ ಸಲ ನಮ್ಗೆ ಮಾಡಿದ್ದು ಏನೇನು ತಪ್ಪಾಗಿತ್ತು ಅವ್ರು ಹೇಳ್ತಿರಂದ್ರೆ, ಈ ಸಲ ತಿದ್ದಿ ಅವ್ರಿಗೆ ನಾವು ಬುಕ್ಕಿಂಗ್ ಮಾಡ್ಬೇಕು. ಅವ್ರಿಗೆ ಹೇಳೋದ ಈ ಟೈಮ್ ಆಗಿತ್ತು, ಈ ಸಲ ಆಗಂಗಿಲ್ಲ ಅಂತ ಹೇಳೋದು. ಮತ್ತು ಅವ್ರು ಎಷ್ಟು ಮಾತಾಡ್ರೆ ಭೀ ನಾವು ಜರ ಗಪ್ ಕುಂತು ಮಾತು ಕೇಳೋದು, ವಿನಯಲ್ಲೇ ಕೇಳೋದು. ಅವ್ರು ಏನು ಅಂತಾರೆ ಅದು ಕೇಳೋದು. ಮತ್ತು ಯಾವ ಕಸ್ಟಮರ್ ಬಂದ್ರಂದ್ರೆ ಅವ್ರದ್ದು ಸ್ವತಃ ಒಂದು ದುನಿಯಾದಾಗಿಂದ ಅವ್ರು ಒಂದು ಇದು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಡಿಸೈನ್. ಆ ಡಿಸೈನ್ ನಾವು ತಿಳ್ಕೊಬೇಕು. ಡಿಸೈನರ್ದು ಇದು ಕೆಲಸ ಇರ್ತೈತಿ. ನಾವು ಅವ್ರ ಡಿಸೈನ್ ಹೆಂಗೈತಿ, ಅವ್ರ ಡಿಸೈನ್ ಅವ್ರಿಗೆ ಅನಿಸ್ತೈತಿ ನಾ ಡಿಸೈನ್ ಹೆಂಗೆ ಮಾಡಲಿ ಅಂತ ಅಂತಂದು ಅವ್ರಿಗೆ ಈ ಥರ ನಂಗೆ ಡಿಸೈನ್ ಬೇಕು, ಈ ಕಲರ್ ಕಾಂಬಿನೇಷನ್ ಬೇಕು ಅಂತ ಹೇಳ್ತಿರ್ತಾರೆ. ಆ ಪ್ರಕಾರ ನಾವು ಕಾಂಬಿನೇಷನ್ನ ಅದದು ಮಾಡೋದು ಅವ್ರ ಸಂಗಾಟ ಅಂತ. ಯಾವುದು ಭೀ ಅವ್ರಿಗೆ ಅವ್ರು ಒಂದೊಂದು ಕಲರ್ ತೊಗೊಂಬಂದಿರ್ತಾರೆ, ಖರೆ ಅವ್ರಿಗೆ ಸೂಟ್ ಆಗೋದಿಲ್ಲ. ಸೂಟ್ ಆಗೋಲ್ಲ ಐತಂದ್ರೆ ನಾವು ಅವ್ರಿಗೆ ಹೇಳ್ಬೋದು, ಸಜೆಷನ್ ಕೊಡ್ಬೋದು. ಈ ಕಲರ್ ಸೂಟ್ ಆಗಂಗಿಲ್ಲ, ಈ ಪ್ಯಾಟ್ರನ್ ಭೀ ಸೂಟ್ ಆಗಿಲ್ಲ, ನೀವು ಹೊಲ್ಕೊಬೇಡ್ರಿ ಅಂತ ಹೇಳೋದು. ಆದ್ರೆ ಭೀ ಅವ್ರು ಕೇಳೋಲ್ಲ ಆದ್ರಂದ್ರೆ ನಾವು ಅವ್ರು ಹೇಳೋದು, ನೀವು ಟ್ರಯಲ್ ತೊಗೊರಿ ಅಂತ ಆ ಕಲರ್ದ ಅಂತ. ಆಮೇಲೆ ನಾವು ಇದು ಮಾಡೋಣ, ಆ ಗಾರ್ಮೆಂಟ್ ತಯಾರು ಮಾಡೋಣ ಅಂತಂದು ಅವ್ರಿಗೆ ಸಜೆಷನ್ ಭೀ ನಾವು ಕೊಡ್ಬೋದು ಆ ಶೇರ್ ತಂದ್ರೆ. ಮತ್ತು ಯಾವಾಗೂ ಅವ್ರದ್ದು ಫೋನ್ ಬರ್ತದೆ ತಿಳ್ಕೊರಿ, ನಾವು ಶಾಂತಲ್ಲೇ ಮಾತಾಡೋದು. ಯಾವಾಗೂ ಜೋರ್ಲೆ ಏನಾಯಿತು ಎಂತಾಯಿತು ಇದಾಯಿತು ಅದಾಯಿತು ಏನು ಹೇಳೋದಿಲ್ಲ. ಒಂದು ವೇಳೆ ಒಬ್ಬೊಬ್ರು ಕಸ್ಟಮರ್ ಕಮ್ಮಿ ಅರಿವು ಬಿತ್ತು ಇಲ್ಲಾಂದ್ರೆ ಏನು ಬಿತ್ತು ಅಂದ್ರೆ ಅವ್ರಿಗೆ ಫೋನ್ ಹಚ್ಚಿ ಹೇಳೋದು, ಇದಿಷ್ಟು ಕಮ್ಮಿ ಬಿದ್ದೈತಿ, ನಾವು ಡಿಸೈನ್ ಚೇಂಜ್ ಮಾಡೋಣ ಏನಂತಂದು ಅದು ಭೀ ಕೇಳ್ಬೋದು. ಅದರಲ್ಲಿ ಯಾವ ಕಸ್ಟಮರಿಗೆ ಅನಿಸ್ತೈತಿ ನಮ್ಗೆ ಜರ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಮ್ಗೆ ಕೇಳಿ ಮಾಡ್ತಾರೆ ಅಂದ್ರೆ ಒಂದು ವೇಳೆ ತಪ್ಪಿರೋ ಭೀ ಡಿಸೈನ ಅದಕ್ಕೆ ಯಾಕಂದರೆ ಕೇಳಿ ಮಾಡ್ತಾಳಂತ ಆಕೆಗೆ ಅನ್ನಿಸ್ತೈತಿ. ಮತ್ತು ಯಾವುದು ಭೀ ನಾವು ಕೆಲಸ ತೊಗೊಂಡಿದ್ರೆ ಟೈಮ್ ಟು ಟೈಮ್ ಕೊಡೋದು ಭಾಳ ಮಹತ್ವ ಐತಿ. ಈ ಡಿಸೈನರ್ ಇರಲಿ ಟೇಲರ್ ಇರಲಿ, ಅವ್ರಿಗೆ ಟೈಮ್ ಟು ಟೈಮ್ ಬುಕ್ಕಿಂಗ್ ಮಾಡ್ಕೊಂಡು 8 ದಿವಸ ಟೈಮ್ ಕೊಟ್ಟಿರಿ ಅಂದ್ರೆ 8 ದಿವಸಲೇ ನೀವು ಕಂಪಲ್ಸರಿ ಕೊಡಾಗಬೇಕು. ನೀವು ಹೆಚ್ಚು ಕಮ್ಮಿ ಮಾಡಿರಿ ಅಂದ್ರೆ ಕಸ್ಟಮರ ನಿಮ್ಮ ಕಡೆಯಿಂದ ಮತ್ತೆ ಹೊಳೆ ಬರೋಂಗಿಲ್ಲ ಅವ್ರು. ಆ ಥರ ಸಲುವಾಗಿ ಮತ್ತು ಯಾವ ಕಸ್ಟಮರ್ ಬಂದ್ರೆ ಅಂದ್ರೆ ಫೀಡ್ಬ್ಯಾಕ್ ತೊಗೋದು ಭಾಳ ಮಹತ್ವ ಐತಿ. ಫೀಡ್ಬ್ಯಾಕ್ ತೊಗೋದಾಗ ಹೋದ ಸಲ ಏನಾಗೈತಿ ಈಗೇನಾಯಿತು ಫೀಡ್ಬ್ಯಾಕ್ ತೊಗೋತಂದ್ರೆ ಅವ್ರಿಗೆ ಕಸ್ಟಮರ್ಗೆ ಚಲೋ ಅನಿಸ್ತೈತಿ. ಮತ್ತು ನಮಗೂ ಮುಂದೆ ಇಂಪ್ರೂವ್ ಆಗಕ್ಕೆ ಚಲೋ ಆಕೈತಿ. ಈ ಥರನೇ ಟಿಪ್ಸ್ ಕೇಳೋದಿತ್ತಂದ್ರೆ ಸಬ್ಸ್ಕ್ರೈಬ್ ಮೈ ಚಾನಲ್, share my channel and comment. Thank you.